ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಸುದ್ದಿಯ ಮೇಲಿನ ಕ್ಷಕಿರಣ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಒಂದು ಯತ್ನ. ಹಾಗೆಯೇ ಯಾವುದು ಸುದ್ದಿ ಯಾವುದು ಸುದ್ದಿಯಲ್ಲ ಅನ್ನುವುದನ್ನು ವಿಶ್ಲೇಷಿಸುವ ಕಾರ್ಯಕ್ರಮ ಮೀಡಿಯಾ ವಾಚ್. ಭಾನುವಾರ ಇವತ್ತು. ತಮಗೆಲ್ಲ ಒಳ್ಳೆಯದಾಗಲಿ. ಇವತ್ತು ನಾನು ಒಂದು ಮಹತ್ವದ ವಿಚಾರದ ಬಗ್ಗೆ ಮಾತನಾಡಬೇಕು. ಅದು ಇವತ್ತಿನ ಪ್ರಜಾವಾಣಿಯ ಒಂದು ವರದಿಯನ್ನು ನೋಡಿ ನನಗೆ ಮಾತನಾಡಬೇಕು ಅಂತ ಅನಿಸಿತು. ಇದು ಬಹಳ ಅತ್ಯುತ್ತಮ ವರದಿ. ಪ್ರಜಾವಾಣಿಯ ಲೀಡ್ ನ್ಯೂಸ್ ಅಂತ ನಾವೇನಂತೀವಿ, ಲೀಡ್ ನ್ಯೂಸ್ ಇದು. ಇದರ ಶೀರ್ಷಿಕೆ ಹೀಗಿದೆ: ಉದ್ಯೋಗ ಕಳೆದುಕೊಂಡ ಪದವೀಧರರಿಂದ ನರೇಗಾ ಅಡಿ ಕೆಲಸ, ಹಮ್ಮು ಬಿಟ್ಟು ಕೂಲಿಗಿಳಿದರು ಅಂತ. ಸೊ ಈ ಸುದ್ದಿ ಬಹಳ ಮಹತ್ವದ ಸುದ್ದಿ, ಒಳ್ಳೆಯ ಸುದ್ದಿ. ಆದರೆ ಇದರ ಹೆಡ್ಲೈನ್ ಬಗ್ಗೆ ನನ್ನ ಆಕ್ಷೇಪ ಇದೆ. ಇದರಿಂದ ನಾನು ಹಮ್ಮು ಬಿಟ್ಟು ಕೂಲಿಗಿಳಿದರು ಅಂತ. ಇದು ಹಮ್ಮು ಬಿಡುವ ಪ್ರಶ್ನೆಯಲ್ಲ, ಇದು ದುರಂತದ ಪ್ರಶ್ನೆ, ಇದು ನೋವಿನ ಪ್ರಶ್ನೆ, ಇದು ಅಸಹಾಯಕತೆಯ ಪ್ರಶ್ನೆ. ತಮ್ಮ ಬದುಕನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಇಂಜಿನಿಯರಿಂಗ್ ಮಾಡಿದವರು, ಬೇರೆ ಬೇರೆ ಏನು ಪದವಿಗಳನ್ನು ಪಡೆದವರು ಏನಿದ್ದಾರೆ, ಕೆಲಸ ಸಿಗದೆ ಈಗ ನರೇಗಾ ಅಡಿ ಏನು ಕೆಲಸ ಮಾಡೋದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿ ಇದೆ. ಇದು ಹೃದಯ ವಿದ್ರಾವಕ. ಇದನ್ನು ಹಮ್ಮು ಬಿಟ್ಟು ಕೂಲಿಗಿಳಿದರು ಅನ್ನುವುದು ಇದು ಮಾಧ್ಯಮದ ಹಮ್ಮನ್ನು ತೋರಿಸುತ್ತೆ. ಒಂದು ರೀತಿಯ ಹಮ್ಮಿತ್ತು ಡಿಗ್ರಿ ಬಂದವರಿಗೆಲ್ಲ ಅನ್ನುವುದೇ ಅಪಾಯಕಾರಿಯಾದ ಮನಸ್ಥಿತಿ. ಕನಸುಗಳನ್ನ ಕಟ್ಟಿರ್ತಾರೆ ಕಟ್ರಿ. ಅಪ್ಪ ಅಮ್ಮ ತಮ್ಮ ಆಸ್ತಿಯನ್ನು ಆಡಿಬಿಟ್ಟು ಇನ್ನೊಂದು ಮಾಡಿಯೋ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಟ್ಟಿರ್ತಾರೆ. ಅವನ ಬದುಕು ಹೀಗಿರುತ್ತೆ, ಹೀಗಾಗತ್ತೆ ಅಂದ್ಕೊಂಡಿರ್ತಾರೆ. ಆದರೆ ಅದು ಆಗದಿರುವುದಿದೆಯಲ್ಲ, ಕನಸಿನ ಗೋಪುರ ಕುಸಿದು ಬೀಳೋದಿದೆಯಲ್ಲ, ಅದು ತುಂಬ ಆಘಾತಕಾರಿಯಾದ್ದು. ಇವತ್ತು ಆ ಸ್ಥಿತಿ ಬಂದಿದೆ. ಸರ್ಕಾರ ಕಿವುಡಾಗಿದೆ. ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ. ಸರ್ಕಾರಕ್ಕೆ ಯಾವ ಪಂಚೇಂದ್ರಿಯಗಳು ಕೆಲಸ ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲ್ಯಾನಿಂಗ್ ಅನ್ನುವುದು ಸಂಪೂರ್ಣವಾಗಿ ಇಲ್ಲದಂತಾಗಿದೆ. ದಿನಕ್ಕೆ ಬಂದ ಏನು ಒಂದು ರೀತಿ ಮಾಡೋದು. ಈ ಸುದ್ದಿಯನ್ನು ನಾನು ನಿಮಗೆ ತಲುಪಿಸ್ತೀನಿ, ಹೇಳ್ತೀನಿ. ನೋಡಿ ಈ ಸುದ್ದಿ ಏನು ಹೇಳುತ್ತೆ ಅಂತ. MBA ಮುಗಿಸಿದವರು, ಎಂಜಿನಿಯರಿಂಗ್ ಪೂರೈಸಿದವರು, BEd ಓದಿದವರು ಹಳ್ಳಿಗಳಲ್ಲಿ ಈಗ ಯಾರಿಲ್ಲ ಹೇಳಿ? ಕೊರೋನಾ ಕಾರಣದಿಂದ ತಮ್ಮೂರುಗಳಿಗೆ ವಾಪಸ್ ಬಂದಿರುವ ಅವರೀಗ ದೊಡ್ಡ ಪದವಿಗಳ ಹಮ್ಮು ಬಿಟ್ಟು ಜಾಬ್ ಕಾರ್ಡ್ ಮಾಡಿಸಿದ್ದಾರೆ. ಗುದ್ದಲಿ, ಸಲಿಕೆ, ಹಾರ, ಪಿಕಾಸ ಹಿಡಿದು ಕೆರೆಯ ಹೂಳೆತ್ತುವುದು, ಇಂಗು ಗುಂಡಿಗಳನ್ನು ನಿರ್ಮಿಸಲು ಹೋಗುತ್ತಾರೆ. ಇದು ಅದ್ಭುತವಾದ ಸುದ್ದಿ, ಮಹತ್ವದ ಸುದ್ದಿ. ಪ್ರಜಾವಾಣಿ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ಆದರೆ ಇದು ನೋಡಿ, ಇಲ್ಲೂ ಕೂಡ ಮಾಧ್ಯಮದ ಅಹಂಕಾರ ಅನ್ನೋದು. ದೊಡ್ಡ ಪದವಿಗಳ ಹಮ್ಮು ಬಿಟ್ಟು ಜಾಬ್ ಕಾರ್ಡ್ ಅಲ್ಲ. ಇದನ್ನಿರುವ ಮಾನವೀಯ ಅಂಶಗಳು ನಿಮ್ಗೆ ಯಾಕೆ ಕಾಡ್ತಾ ಇಲ್ಲ? ಆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಬಿಸಿ ಪದವಿ ಪಡೆದು ಇನ್ನೊಂದು ಕನಸಿನ ಗೋಪುರ ಕಟ್ಟಿದವರು ಇದಾರಲ್ಲ, ಇವತ್ತು ಅವರು ಬೀದಿಗೆ ಬಂದು ನಿಂತಿದ್ದಾರಲ್ಲ, ಅದಕ್ಕೆ ಯಾರು ಜವಾಬ್ದಾರರು ಅನ್ನುವ ಯಾಕೆ ತಾವು ಪ್ರಶ್ನೆ ಮಾಡ್ತಾ ಇಲ್ಲ? ಇದನ್ನು ಕೇವಲ ಹಮ್ಮು ಬಿಟ್ಟು ಕೂಲಿಗಿಳಿದವರು ಅನ್ನುವ ಮಾತಿದೆಯಲ್ಲ, ಇದು ಮಾಧ್ಯಮದ ಇಂದಿನ ಸ್ಥಿತಿಯನ್ನು ತೋರಿಸುತ್ತೆ ಅಂತ ನನಗೆ ಅನಿಸುತ್ತೆ. ರಾಜ್ಯದಲ್ಲಿ, ಅದರಲ್ಲೂ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮರುವಲಸೆ ತಂದಿರುವ ಬದಲಾವಣೆ. ಮರುವಲಸೆ ಬಹಳ ತೀವ್ರ ರೂಪದಲ್ಲಿ ನಡೀತಾ ಇದೆ ಅನ್ನೋದು ನಿಜ. ನೀವು ಬೆಂಗಳೂರು, ನಾನು ಕಳೆದ 3 ದಶಕದಿಂದ ಬೆಂಗಳೂರಿನಲ್ಲಿ ಇದ್ದವರು, 3.5 ದಶಕದಿಂದ. ಇಂತಹ ಬೆಂಗಳೂರನ್ನು ನಾನು ಎಂದೂ ನೋಡಿರಲಿಲ್ಲ. ಬಹುತೇಕ ನೀವು ಯಾವುದೇ ಬೆಂಗಳೂರಿನ ನಗರದ ಯಾವುದೇ ಬಡಾವಣೆಗೆ ಹೋಗಿ ಅಲ್ಲಿ ಖಾಲಿ ಮನೆಗಳು ಕಾಣ್ತಾ ಇವೆ. ಕಮರ್ಷಿಯಲ್ ಬಿಲ್ಡಿಂಗ್ಗಳು ಖಾಲಿ ಬಿದ್ದಿವೆ. ಎಲ್ಲ ಕಡೆ ವೇಕೆಂಟ್ ಅಂತ ಹಾಕ್ತಾ ಇದ್ದಾರೆ. ಸೊ ಎಲ್ಲಿ ನೋಡಿದ್ರು ಸತತವಾಗಿರುತ್ತೆ. ಜನ ಬೆಂಗಳೂರನ್ನ ತೊರೆದು ಬಿಟ್ಟುಬಿಟ್ಟು ಅವರು ತಮ್ಮ ಊರಿಗೆ ಹೋಗ್ತಿದ್ದಾರೆ. ಬೆಂಗಳೂರು ಖಾಲಿ ಆಗ್ತಾ ಇದೆ. ಒಂದು ಕಾಲದ ಮಾಯಾಂಗನೆ ಬಣ್ಣವನ್ನು ಕಳೆದುಕೊಂಡಿದ್ದಾಳೆ. ಬೆಂಗಳೂರೆಂಬ ಮಾಯಾಂಗನೆಯ ನರ್ತನ ಹೊರಟು ಹೋಗಿದೆ. ಬೆಂಗಳೂರೆಂಬ ಈ ಮಾಯಾಂಗನೆಯ ಕಣ್ಣುಗಳಿದ್ವಲ್ಲ, ಆಕರ್ಷಣೀಯ ಕಣ್ಣುಗಳು, ಅವು ಮಾಸಿವೆ, ಮುಖ ಮಾಸಿದೆ. ಬೆಂಗಳೂರು ಇವತ್ತು ಯಾರಿಗೂ ಬೇಡದ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ, ಏನಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ಇದಕ್ಕೆ ಮಾತ್ರ ಅಲ್ಲ, ಇದಕ್ಕೆ ಆರ್ಥಿಕ ಕಾರಣಗಳಿವೆ. ಕರ್ನಾಟಕದ ಆಯವ್ಯಯದಲ್ಲಿ ಅತಿ ಹೆಚ್ಚು ಆದಾಯವನ್ನು ತರ್ತಾ ಇದ್ದಂಥ ನಗರ ಬೆಂಗಳೂರು. IT BTಗಳ ಒಂದು
ಕೇಂದ್ರ ಸ್ಥಾನ ಆದಂಥ ಬೆಂಗಳೂರು. ಇಲ್ಲಿ ಬದುಕು ಕಟ್ಟಿಕೊಳ್ಳುವವರು ಹಲವು ರೀತಿಯ ಬದುಕು. ಇಲ್ಲಿ 24 ಗಂಟೆ ಎಚ್ಚರವಾಗಿ ಇದ್ದಂಥ ಬೆಂಗಳೂರು ಇವತ್ತು ನಿದ್ರೆಯ ಸ್ಥಿತಿಗೆ ಜಾರಿದೆ. ಬೆಂಗಳೂರು ಕಣ್ಣೀರಾಗ್ತಾ ಇದೆ. ಯಾರಿಗೂ ಕಾಣ್ತಾ ಇಲ್ಲ, ಬೆಂಗಳೂರು ಅಳ್ತಾ ಇದೆ. ಇಂತಹ ಬೆಂಗಳೂರಿನಿಂದ ವಲಸೆ ಹಳ್ಳಿಗೆ ಹೋದವರು ಏನು ಹೇಳ್ತಾರೆ, ಈ ವರದಿಯಲ್ಲಿ ಕೆಲವು ಬಹಳ ಆಸಕ್ತಿದಾಯಕವಾದ್ದು ಅಂಶಗಳು ಕೂಡ ಇವೆ ನೋಡಿ. ಏನು ಹೇಳ್ತಾರೆ ಅಂತ, ಕುಟುಂಬದ ನೊಗಕ್ಕೆ ಹೆಗಲಾಗುವ ಕನಸಿನೊಂದಿಗೆ ಉದ್ಯೋಗ ಅರಸಿ ಪಟ್ಟಣ ಸೇರಿದ ಲಕ್ಷಾಂತರ ಮಂದಿ ಉದ್ಯೋಗ ನಷ್ಟ, ಸುದೀರ್ಘ ರಜೆ ಮತ್ತಿತರ ಕಾರಣಗಳಿಂದ ಈಗ ತಮ್ಮ ಹಳ್ಳಿಗಳನ್ನು ಸೇರಿದ್ದಾರೆ. ಇಂಥವರಲ್ಲಿ ಕೂಲಿ ನಾಲೆ ಮಾಡುತ್ತಿದ್ದವರು, ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ತೊಡಗಿಕೊಂಡವರು ಇದ್ದಾರೆ, IT ಕಂಪನಿಗಳ ಉದ್ಯೋಗಿಗಳು ಇದ್ದಾರೆ. ಅಂಥವರಲ್ಲಿ ಬಹುತೇಕರು ಕೃಷಿ ಚಟುವಟಿಕೆಗಳಿಗೆ ಇಳಿದಿದ್ದರಿಂದ ನಾಳೆ ಪಾಳು ಬಿದ್ದಿದ್ದ ಜಮೀನುಗಳು ಮತ್ತೆ ನನ್ನಳಿಸುವ ಲಕ್ಷಗಳು ಕಾಣುತ್ತಾ ಇವೆ ಅಂತ. ಸೊ ಈ ವರದಿ ಇವರ ನೋವು ಕಾಣ್ತಾ ಇಲ್ಲ ಈ ವರದಿಯಲ್ಲಿ. ನಾನು ಮೊದಲೇ ಹೇಳಿದಾಗೆ ಆ ಮನುಷ್ಯರ ದುಃಖ ಅಸಹಾಯಕತೆಗಳು ಕಾಣ್ತಾ ಇಲ್ಲ. ಆದರೆ ಇವರು ಏನು ಹೇಳ್ತಾರೆ ಅನ್ನೋದ್ರೆ, ಇಲ್ಲಿ ಕೆಲವು ಸಂದರ್ಶನಗಳು ಕೂಡ ಇವೆ. ನಾನು ಇದನ್ನು ತಮಗೆ ತಲುಪಿಸೋ ಯತ್ನ ಮಾಡ್ತೀನಿ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಅಗಸನಕೊಪ್ಪದ ಮಂಜುನಾಥ ಕರಿಯಪ್ಪನವರ್ ಮಂಗಳೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಆರ್ಕಿಟೆಕ್ಟ್ ವಿಷಯದಲ್ಲಿ ಎಂಜಿನಿಯರಿಂಗ್ ಮುಗಿಸಿದ್ರು. ಗದಗದಲ್ಲಿ 6 ತಿಂಗಳು ಇಂಟರ್ನ್ಶಿಪ್ ಮುಗಿಸಿ ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ಕೆಲಸ ಸೇರಿದ್ರು. ತಿಂಗಳಿಗೆ 16,000 ಸಂಬಳ ಸಿಗ್ತಾ ಇತ್ತು. ಖರ್ಚು ವೆಚ್ಚಗಳನ್ನು ಕಳೆದು 8,000 ಕೈಯಲ್ಲಿ ಉಳಿತಾ ಇರಲಿಲ್ಲ. ಇಲ್ಲಿ ಹೆಚ್ಚು ಕಡಿಮೆ ಅಷ್ಟೇ ದುಡಿತಾ ಇದ್ದೀನಿ. ನಮಗೆ 10 ಎಕರೆ ಒಣ ಬೇಸಾಯದ ಜಮೀನಿದೆ. ಎಂಜಿನಿಯರಿಂಗ್ ಓದೋದಕ್ಕೆ ಊರಿನ ಸಿಂಡಿಕೇಟ್ ಬ್ಯಾಂಕ್ನಿಂದ ಶಿಕ್ಷಣ ಸಾಲ ಪಡೆದಿದ್ದೆ. ಈಗ ಉದ್ಯೋಗ ಖಾತರಿಯಡಿ ದುಡಿದು ತಿರುಗಿಸ್ತಾ ಇದ್ದೇನೆ. ಇಲ್ಲಿ ನೆಮ್ಮದಿ ಇದೆ ಎನ್ನುತ್ತಾರೆ ಮಂಜುನಾಥ್. ಉದ್ಯೋಗ ಖಾತರಿ ಯೋಜನೆ ಏನಿದೆ ಅದು ಈಗ ಸಾಮಾನ್ಯ ಜನರ ನೆರವಿಗೆ ಬಂದಿದೆ ಅನ್ನೋದೊಂದು ವಿಚಾರ. ಈ ಉದ್ಯೋಗ ಖಾತರಿ ಯೋಜನೆ ತಂದವರು ಯಾರು? ಯಾವ ಸರ್ಕಾರ ತಂತು? ಯಾವ ಪಕ್ಷದ ಸರ್ಕಾರ ತಂತು? ಮುಬ್ಬಕ್ತರು ಹೇಳಬೇಕು, ಮೋದಿ ಭಕ್ತರು ಹೇಳಬೇಕು. ಯಾರು ತಂದದ್ದು? ಅದು ಇವತ್ತು ಜನರ ಕೈ ಹಿಡಿತಾ ಇದೆ. ಉದ್ಯೋಗ ಖಾತರಿ ಯೋಜನೆ ಅದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಬ್ಬರು ಹೇಳ್ತಾರೆ ಕೇಳಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿರುವ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹನುಮಂತಪುರ ಗ್ರಾಮದ HN ಕಾರ್ತಿಕ್ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಹಾಜರಾಗಬೇಕು ಎನ್ನುವಷ್ಟರಲ್ಲಿ ಲಾಕ್ಡೌನ್ ಘೋಷಣೆ ಆಯಿತು. ಅವರು ತಡ ಮಾಡದೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ಚೀಟಿ ಮಾಡಿಕೊಂಡ್ರು. ಎಂಜಿನಿಯರಿಂಗ್ ಮಾಡಿದ್ದೇನೆ ಎಂದು ಪದವಿಯನ್ನು ತಲೆಯ ಮೇಲೆ ಹೊತ್ತು ಕುಳಿತುಕೊಳ್ಳಲು ಸಾಧ್ಯನಾ? ಕೊರೋನಾ ಸೋಂಕು ಹರಡುವ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಉಳಿಯುವುದು ಅನಿವಾರ್ಯ ಆಗಿತ್ತು. ಹಳ್ಳಿಯಲ್ಲಿ ನರೇಗಾ ಕೆಲಸ ಬಿಟ್ಟರೆ ಮತ್ತೇನೂ ಸಿಗೋದಿಲ್ಲ. ಸ್ವಾಭಿಮಾನದ ಜೀವನ ನಡೆಸ್ತಾ ಇದ್ದುದರಿಂದ ನನಗೇನು ಬೇಸರ ಇಲ್ಲ ಅಂತ ಕಾರ್ತಿಕ್ ಹೇಳ್ತಾರೆ. ಸೊ ಇವರನ್ನೆಲ್ಲ ಕೈ ಹಿಡಿದಿದ್ದು ನರೇಗಾ ಉದ್ಯೋಗ ಖಾತ್ರಿ ಯೋಜನೆ. ಅದೊಂದು ಅತ್ಯದ್ಭುತವಾದ ಯೋಜನೆ. ಗ್ರಾಮಾಂತರ ಪ್ರದೇಶದ ಜನರಿಗೆ ಉದ್ಯೋಗ ಕೊಡುವ ಯೋಜನೆ. ಅಟ್ಲೀಸ್ಟ್ ಅದನ್ನಾರು ಶ್ಲಾಘಿಸುವ ಮನಸ್ಸು ಬೇಕು. ಟೀಕಿಸುವ ಕಾರಣಕ್ಕಾಗಿ ಟೀಕಿಸ್ತಾ ಹೋದರೆ ಇದೇನು ಆಗಲ್ಲ. ಇವತ್ತು ಹಿಡಿದೆ. ಆದರೆ ಇದರ ಹಿಂದೆ ದುಃಖ ಇದೆ, ಇದರ ಹಿಂದೆ ನೋವಿದೆ, ಇದರ ಹಿಂದೆ ಅಸಹಾಯಕತೆ ಇದೆ, ಇದರ ಹಿಂದೆ ನಿಟ್ಟುಸಿರಿದೆ, ಇದರ ಹಿಂದೆ ಭವಿಷ್ಯದ ಕಾರ್ಗತ್ತಲೆ ಇದೆ, ಎಲ್ಲವೂ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿ ಬೇಕು ಅನ್ನುವುದು ನಾವೆಲ್ಲ ಅಂದುಕೊಂಡಿದ್ದಕ್ಕಿಂತ ಘೋರ ಪರಿಣಾಮವನ್ನು ಕೊರೋನಾ ಬೀರಿದೆ. ಒಂದು ರೋಗ, ಇದು ಸ್ಪ್ರೆಡ್ ಆಗುವ ರೀತಿ, ಬದುಕನ್ನು ಕಸಿದುಕೊಳ್ತಾ ಇದ್ದ ರೀತಿ, ಕೇವಲ ಜೀವವನ್ನು ಕಸಿದುಕೊಳ್ತಾ ಇಲ್ಲ, ಬದುಕನ್ನು ಕಸಿದುಕೊಳ್ತಾ ಇದೆ, ಭವಿಷ್ಯವನ್ನು ಕಸಿದುಕೊಳ್ತಾ ಇದೆ, ಭವಿಷ್ಯದ ಮೇಲೆ ಕಾರ್ಗತ್ತಲೆ ಕವಿತಾ ಇದೆ. ಇದರ ಸೀರಿಯಸ್ನೆಸ್ ಏನಿದೆ, ಗಾಂಭೀರ್ಯ ಏನಿದೆ, ಅದು ಮಾಧ್ಯಮಕ್ಕೂ ಅರ್ಥ ಆಗಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಇನ್ನೊಂದು ಸುದ್ದಿ ಇದೆ ಪ್ರಜಾವಾಣಿಯಲ್ಲಿ. ಬಹುಪಾಲು ಜನರಿಗೆಲ್ಲ ವಿಶೇಷ ಪ್ಯಾಕೇಜ್ ನೆರವು ಅಂತ. ನಿಯಮ ಸಡಿಲಿಕೆಗೆ ಅಗಸ ಸವಿತಾ ಸಮಾಜದ ಒತ್ತಾಯ ಅನ್ನುವ ವರದಿ. ಇದು ಕೂಡ ಮುಖಪುಟದ ವರದಿಯಾಗಿದೆ. ಇದು ಹುಬ್ಬಳ್ಳಿಯ ವರದಿ. ಇದು ಲಾಕ್ಡೌನ್ ಕಾರಣದಿಂದಾಗಿ ಸಂಕಷ್ಟಕ್ಕೀಡಾಗಿದ್ದ ಸವಿತಾ ಸಮಾಜದವರಿಗೆ ಹಾಗೂ ಅಗಸರಿಗೆ ರಾಜ್ಯ ಸರ್ಕಾರ ಘೋಷಿಸಿದ್ದ
5,000 ಪ್ಯಾಕೇಜ್ ನೆರವು ಬಹಳಷ್ಟು ಫಲಾನುಭವಿಗಳಿಗೆ ಇನ್ನೂ ತಲುಪಿಲ್ಲ. ಏನು ಮಾಡ್ತೀರಿ? ಸವಿತಾ ಸಮಾಜದವ್ರು ಕಂಡ್ರಿ, ಅವರ ಬದುಕೆಲ್ಲ ದಿನನಿತ್ಯದ ದುಡಿಮೆ ಮೇಲೆ ಆಗಸರು. ಇಂಥ ಸಾಮಾನ್ಯ ಜನ ಅವ್ರಿಗೆ ಕೊಡ್ತಾ ಇದ್ದಂದು 5,000 ರೂಪಾಯಿ ಕೂಡ ನೀವು ಸಮಯಕ್ಕೆ ತಲುಪಿಸೋಕ್ಕಾಗೋದಿಲ್ಲ ಅಂತಂದರೆ ನೀವು ಯಾವ ಸೀಮೆ ಆಡಳಿತ ನಡೆಸುವವರು ಸ್ವಾಮಿ? ನೀವು ಅಧಿಕಾರದಲ್ಲಿ ಇದ್ದು ಏನು ಪ್ರಯೋಜನ ಸ್ವಾಮಿ? ನೀವು ಈಗಲೂ ಕೂಡ ಕಚ್ಚಾಡ್ತಾ ಕೂತಿದ್ರಲ್ಲ, ಮುಖ್ಯಮಂತ್ರಿ ಆಗಿರ್ಬೇಕಾ, ಅವ್ರು ಇರ್ಬೇಕಾ, ಇವ್ರು ಇರ್ಬೇಕಾ, ಹೊಸಬರಾಗ್ಬೇಕಾ? ಇವರ ಬದುಕು ಕಟ್ಟಿಕೊಡುವವರು ಒಂದ್ಸಲ ಬದುಕು ಕುಸಿದು ಹೋದ್ರೆ ಮುಗಿತು ಅಲ್ವಾ? ಆಗ ಈಗ ಬದುಕಿನ ಬಾಗಿಲು ಮುಚ್ತಾ ಇದೆ ಅಂತ. ಇನ್ನೊಂದು ಸುದ್ದಿ, ಇದು ಎಲ್ಲ ಪತ್ರಿಕೆಗಳು ಕೂಡ ಪ್ರಮುಖ ಸುದ್ದಿಯಾಗಿದೆ. ಅದು ನೋಡಿ, ಡೆಕ್ಕನ್ ಹೆರಾಲ್ಡ್ನಲ್ಲಿ ನೇಪಾಲ್ ಇಂಡಿಯಾ ಡಿಸ್ಪ್ಯೂಟ್ ಸ್ಪಾಟ್ ಸೀಸ್ PLA ಬಿಲ್ಡ್ ಅಪ್ ಅಂತ. ಇದು ಪ್ರಜಾವಾಣಿಯಲ್ಲೂ ಈ ಸುದ್ದಿ ಇದೆ. ಲಿಪು ಲೇಕ್ ಗಡಿಯಲ್ಲಿ ಚೀನಾ ಸೇನೆ ಅಂತ. ಸೊ ಹೀಗೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಈ ವಿಚಾರ ಮಹತ್ವದ ಒಂದು ಸ್ಥಾನವನ್ನು ಪಡೆದಿದೆ. ಏನದು? ಚೀನಾ ಮೊದಲನೇದಾಗಿ ಭಾರತದ ಗಡಿಯ ಎಲ್ಲೆಡೆ ಅದೇನು ಬಿಲ್ಡಪ್ ಇತ್ತು ಅಥವಾ ಭಾರತದ ಕೆಲವು ಪ್ರದೇಶವನ್ನು ಆಕ್ರಮಿಸಿತ್ತು, ಅಲ್ಲಿಂದ ಚೀನಾ ಸೇನೆ ಹಿಂದಕ್ಕೆ ಹೋಗಿಲ್ಲ ಅಂತ ಆದರೆ ಅದರ ಒಂದು ಸುದ್ದಿ. ಆದರೆ ಇನ್ನೊಂದು, ಹೊಸ ಪ್ರದೇಶದಲ್ಲಿ ಕೂಡ ಚೀನಾ ತನ್ನ ಸೈನ್ಯವನ್ನು ಜಮಾವಣೆ ಮಾಡ್ತಾ ಇದೆ. ಇದು ನೋಡಿ, ಲಿಪು ಲೇಕ್ ಗಡಿಯಲ್ಲಿ ಚೀನಾ ಸೇನೆ. ಭಾರತ ನೇಪಾಳ ಮಧ್ಯೆ ಹೊಸ ವಿವಾದಕ್ಕೆ ಕಾರಣವಾಗಿರುವ ಲಿಪು ಲೇಕ್ ಪಾಸ್ ಬಳಿ ಚೀನಾ ತನ್ನ ಸೇನಾ ಜಮಾವಣೆಯನ್ನು ಹೆಚ್ಚಿಸಿದೆ. ಲಿಪು ಲೇಕ್ ಪಾಸ್ ವಿಚಾರದಲ್ಲಿ ಭಾರತದ ಜೊತೆಗೆ ತಗಾದೆ ತೆಗೆಯುವಂತೆ ನೇಪಾಳದ ಪ್ರಧಾನಿ KP ಶರ್ಮಾ ಓಲಿ ಅವರಿಗೆ ಕುಮ್ಮಕ್ಕು ನೀಡಿದ್ದ ಚೀನಾ ಈಗ 3 ರಾಷ್ಟ್ರಗಳ ಗಡಿಗಳು ಸಂಧಿಸುವ ಈ ಪ್ರದೇಶದಲ್ಲಿ ಸೇನೆಯ ಜಮಾವಣೆ ಹೆಚ್ಚಿಸುವ ಮೂಲಕ ಭಾರತಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಾ ಇದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ. 2 ತಿಂಗಳ ಹಿಂದೆ ಗಡಿ ಸಂಘರ್ಷ ನಡೆದ ಸ್ಥಳದಿಂದ ಸೇನೆಯನ್ನು ಹಿಂಪಡೆಯುವ ಪ್ರಕ್ರಿಯೆಯನ್ನು ಸಹ ಚೀನಾ ನಿಧಾನಗೊಳಿಸಿದೆ. ಚೀನಾ ಯುದ್ಧ ಮಾಡುವುದಕ್ಕೂ ತಾನು ಸಿದ್ಧ ಅನ್ನುವ ಮೆಸೇಜನ್ನು ಕೊಡ್ತಾ ಇದ್ದಂಗೆ ಕಾಣುತ್ತೆ. ಅದು ಭಾರತದ ಏನು ಸಂಪೂರ್ಣ 1000 ಕಿಲೋಮೀಟರ್ ದೂರದ ಗಡಿ ಏನಿದೆ ಅಲ್ಲಿ ಬಿಲ್ಡಪ್, ತನ್ನ ಸೇನೆಯನ್ನು ಬಿಲ್ಡಪ್ ಮಾಡ್ತಾ ಇದ್ದೆ. ಇದು ಅಪಾಯಕಾರಿ ಆಗ್ತು. ಯಾವತ್ತೂ ಕೂಡ ಯುದ್ಧ ಯಾರಿಗೂ ಏನನ್ನು ನೀಡಲಾರದು. ಇವತ್ತು ಚೀನಾ ಯುದ್ಧ ಮಾಡುವ ಸ್ಥಿತಿಗೆ ಬಂದು ತಲುಪಿದೆ. ಕಾಲ ಕೆರಕಂಡು ಜಗಳ ಮಾಡ್ತಾ ಇದೆ ಚೀನಾ. ಅದಕ್ಕೆ ಜಗಳ ಬೇಕು, ಅದಕ್ಕೆ ರಕ್ತಪಾತ ಬೇಕು, ತಾನೇ ವಿಶ್ವನಾಯಕ ಅಂತ ತೋರಿಸಿಕೊಳ್ಳೋದು ಬೇಕು. ಈ ವಿಶ್ವನಾಯಕ ಅನ್ನುವ ಭ್ರಮೆಯೇ ಅಪಾಯಕಾರಿಯಾಗ್ತದೆ. ಈ ಸ್ಥಿತಿಗೆ ಬಂದು ಚೀನಾ ತಲುಪಿದೆ. ಈ ಒಂದು ಹಂತದಲ್ಲಿ ಭಾರತ ಏನು ಮಾಡಬೇಕು ಅನ್ನುವುದನ್ನು ನೀವು ರಾಜತಾಂತ್ರಿಕವಾಗಿ ಯೋಚನೆ ಮಾಡಬೇಕಾಗಿದೆ, ಘೋಷಣೆಗಳ ಮೂಲಕ ಅಲ್ಲ ಅನ್ನುವುದು ಅಲ್ವಾ? ಆದರೆ ನೀವು ಕಾಲಕ್ಕೆದುರು ಜಗಳ ಮಾಡಿ ಯುದ್ಧ ಆದರೆ ಎಲ್ಲವೂ ನಾಶ ಆಗುತ್ತೆ. ಇವತ್ತು ಹೇಳಿದೆ, ಕೊರೋನಾ ಒಂದು ಕಡೆ ನಮ್ಮನ್ನು ನಾಶ ಪಡ್ತಾ ಇದೆ, ಇನ್ನೊಂದು ಕಡೆ ಯುದ್ಧ ಭೀತಿ ಏನಿದೆ ಅದು ಕೂಡ ಕೊರೋನಾ ವೈರಸ್ಗಿಂತ ಅಪಾಯಕಾರಿಯಾದದ್ದು. ಚೀನಾ ಯುದ್ಧಕ್ಕೆ ಸಿದ್ಧ ಆಗಿದೆ. ನಾವು ದೇಶಭಕ್ತಿ ಮಾತನಾಡುವ ಜನ ಯುದ್ಧ ಸರಿ ಮಾಡಬೇಕು ಅಂತ, ಬಟ್ ಗೊತ್ತಲ್ವಾ, ಒಂದು ಮಾತಿದೆ, ಯುದ್ಧದಲ್ಲಿ ಗೆದ್ದವು ಸೋತವು ಸತ್ತ ಅಂತ, ಹಳೆಯ ಮಾತು. ಯುದ್ಧ ಯಾವತ್ತೂ ಕೂಡ ಅಪಾಯಕಾರಿಯಾದ್ದು. ಚೀನಾವನ್ನು ಮಣಿಸೋದು ಹೇಗೆ ಅನ್ನುವುದು ರಾಜತಾಂತ್ರಿಕವಾಗಿ ಯೋಚನೆ ಮಾಡಿ, ಕೇವಲ ತಲೆ ಗಟ್ಟಿದೆ ಅಂತ ಹೇಳಿ ಗೂಡೆ ಹೊಡ್ಕೊಳ್ಳೋದಲ್ಲ, ಅದು ರಾಜತಾಂತ್ರಿಕ ನೀತಿ ಅಲ್ಲ. ಬಟ್ ಮೋದಿ ಸರ್ಕಾರ ವಿಫಲ ಆಗ್ತಾ ಇದೆ ಅಲ್ಲಿ ಅವರ ಎಲ್ಲ ಸೊಲ್ಯೂಷನ್ಗಳು ಏನಿವೆ ಅದು ಕೊರೋನಾ ಬಂದಾಗ ಮನೆ ನೀವು ಬಾಲ್ಕನಿಯನ್ನು ನಿಂತು ಗಂಟೆ ಹೊಡೆಸ್ದಾಗೆ ಭಾವನಾತ್ಮಕವಾಗಿ ಗಂಟೆ ಹೊಡಿಸುವ, ಶಂಖ ಊದುವ ಕೆಲಸ ಇದೆಯಲ್ಲ, ಅದನ್ನು ಈ ಭಾರತ ಮತ್ತು ಚೀನಾ ಸಂಬಂಧದಲ್ಲಿಯೂ ಕೂಡ ಮಾಡ್ತಾ ಇದೆ. ಅಂದರೆ ರಾಜತಾಂತ್ರಿಕ ಜಾಣ್ಮೆ ಏನಿದೆ, ಈ ಸರ್ಕಾರಕ್ಕೆ ಆ ಜಾಣ್ಮೆ ಇಲ್ಲ, ಕೇವಲ ಎಮೋಷನ್ ಮಾತ್ರ ಇದೆ. ಜಾಣ್ಮೆ ಇಲ್ಲದಿದ್ದರೆ ರಾಜತಾಂತ್ರಿಕ ವಿಧಿ ನೀವೇನು ಮಾಡೋಕ್ಕಾಗಲ್ಲ. ಇಡೀ ದೇಶ ವಿದೇಶಗಳ ಸಂಬಂಧ ಇದೆಯಲ್ಲ, ಅದಕ್ಕೆ ಒಂದು ವಿಸ್ತೃತವಾದ ಆಯಾಮ ಇರುತ್ತೆ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೊಂದು ಜಾಣತನ ಬೇಕು. ಈಗ ನೋಡಿ, ಭಾರತದ ಸುತ್ತ, ನಾನು ಕಳೆದ ಕೆಲವು ದಿನದಿಂದ ಹೇಳ್ತೇನೆ, ಭಾರತದ ಸುತ್ತ ಇರುವ ರಾಷ್ಟ್ರ ಎಲ್ಲ ಚೀನಾ ಎತ್ತು ಕಟ್ಟಿದೆ ಅನ್ನುವ ಮಾತನ್ನು, ಅದನ್ನು ಸರಿಪಡಿಸೋದಕ್ಕೆ ಭಾರತ ಏನು ಮಾಡ್ತಾ ಇದೆ? ಮತ್ತೆ ಸ್ನೇಹಿತರನ್ನ ಪಡೆದುಕೊಳ್ಳೋದಕ್ಕೆ ಏನು ಮಾಡ್ತಾ ಇದೆ? ಇತ್ತೀಚೆಗೆ ಮಾರಿಷಸ್ನ ಜೊತೆಗೆ ಒಂದು
ಪ್ರಧಾನಿ ಮಾತನಾಡೋದು ಬಿಟ್ಟರೆ ಉಳಿದ ನಮ್ಮ ಸುತ್ತ ಇರುವ ಯಾವುದೇ ರಾಷ್ಟ್ರಗಳ ಜೊತೆಗೂ ಕೂಡ ಭಾರತ ಮಾತುಕತೆಗೆ ಮುಂದಾಗಿಲ್ಲ. ಚೀನಾ ಅವ್ರನ್ನೆಲ್ಲ ಎತ್ತು ಕಟ್ಟಿದ ಮೇಲೆ ನೇಪಾಳದ ಜೊತೆ ಮಾತುಕತೆಗೆ ಮುಂದಾಗ್ಬೋದಾಗಿತ್ತು, ಆದರೆ ಅಲ್ಲಿ ಅಹಮಿಕೆ ಇದೆ. ಎಲ್ಲ ದೇಶಗಳನ್ನು, ನಮ್ಮ ಇದರ ದೇಶಗಳನ್ನ ಎತ್ತು ಕಟ್ಟಿದೆ. ಈಗ ನೇಪಾಳ ಗಡಿ ಏನಿದೆ, ಆ ನೇಪಾಳದ ಲಿಪು ಲೇಕ್ ಗಡಿ ಏನಿದೆ, ಅಲ್ಲಿ ಭಾರತ, ಚೀನಾ ಮತ್ತು ನೇಪಾಳ ಮೂರೂ ರಾಷ್ಟ್ರಗಳ ಬಂದು ಸೇರುವ ಅಲ್ಲಿ ಬಿಲ್ಡಪ್ ಕೊಡ್ತಾ ಇದೆ ಚೀನಾ. ಇದು ಅಪಾಯಕಾರಿಯಾದ್ದು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ, ಅಷ್ಟು ಅಪಾಯಕ್ಕೆ ಬಂದು ನಿಂತಿದೆ. ಮೋದಿ ಸರ್ಕಾರ ಏನಿದೆ ಅದು ವಿದೇಶಾಂಗ ನೀತಿಯಲ್ಲಿ ಸಂಪೂರ್ಣ ವಿಫಲ ಆಗ್ತಿದೆ. ಯಾಕೆಂದರೆ ವಿದೇಶಾಂಗ ನೀತಿಯಲ್ಲಿ ಬೇಕಾದ ಚಾಣಕ್ಯ ನಡೆ ಕಾಣ್ತಾ ಇಲ್ಲ, ಕೇವಲ ಭಾವನಾತ್ಮಕವಾದ ನಡೆ ಮಾತ್ರ ಇದೆ. ಈ ಭಾವನಾತ್ಮಕ ನಡೆ ನಿಮಗೆ ಏನನ್ನೂ ತಂದು ಕೊಡಲ್ಲ. ಭಾವನೆಗಳು ಯುದ್ಧವನ್ನು ಗೆಲ್ಲಲ್ಲ, ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಡಿ. ದೇಶ ಪ್ರೇಮದ ಭಾಷಣಗಳು ಯುದ್ಧಗಳನ್ನ ಗೆಲ್ಲಲ್ಲ ಅಲ್ವಾ, ದೇಶಗಳನ್ನು ಗೆಲ್ಲಲ್ಲ, ಯಾವುದನ್ನು ಗೆಲ್ಲಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋ. ಇನ್ನೊಂದು ಸುದ್ದಿ ಇದೆ, ನಾವು ಇಂಥದ್ರಲ್ಲೇ ನಿರತರಾಗೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸ ಸಮಾರಂಭ 5ಕ್ಕೆ ಅಮೆರಿಕದಲ್ಲಿ ವರ್ಚುವಲ್ ಪೂಜೆ. ನೋಡಿದ್ರೆ 5ನೇ ತಾರೀಕು ರಾಮ ಮಂದಿರ ಶಿಲಾನ್ಯಾಸ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಹೋಗ್ತಾರೆ. ಅಲ್ಲೂ ಸಣ್ಣ ಪುಟ್ಟ ತರಲೆಗಳಿವೆ. ಈ ರಾಮ ಮಂದಿರವನ್ನು ನಿರ್ಮಿಸೋದಕ್ಕೆ ಪೂರ್ವವಾಗಿ ಯಾರ್ಯಾರು ಮಸೀದಿಯನ್ನು ಕೆಡಗದ್ರಲ್ಲ ಅವರು ಇವತ್ತು ನಾಯಕರಾಗಿದ್ದಾರೆ. ಆ ನಾಯಕರಲ್ಲಿ ಆದ್ವಾನಿ ಅವರಿಗೆ, ಮುರಳಿ ಮನೋಹರ್ ಜೋಶಿ ಅವರಿಗೆ ಇದುವರೆಗೆ ಆಹ್ವಾನ ಹೋಗಿಲ್ವಂತೆ. ಅವ್ರಿಗೆ ಆಹ್ವಾನ ಕೊಡಿ ಬಿಡಿ, ಅವರೆಂದೂ ನಾನು ನಾಯಕರು ಅಂತ ಪರಿಗಣಿಸಿಲ್ಲ. ಯಾಕೆಂದರೆ ಒಂದು ಪೂಜಾ ಸ್ಥಾನವನ್ನು ಕೆಡಗುವ ಮನಸ್ಸಿದೆಯಲ್ಲ, ಅದು ಅಪಾಯಕಾರಿಯಾದ್ದು. ಒಂದು ಪೂಜಾ ಸ್ಥಾನವನ್ನು ಕೆಡವಿ ಅಲ್ಲಿ ಇನ್ನೊಂದು ದೇವಸ್ಥಾನವನ್ನು ಕಟ್ತೀನಿ ಅಂತಂದರೆ ಯಾವತ್ತೂ ಕೂಡ ದೇವರು ಅಂಥವರನ್ನು ಕ್ಷಮಿಸಲ್ಲ ಅಂತ ನಂಬಿದ್ದೇನೆ. ದೇವರು ಒಬ್ಬನೇ ಇರುವವನು, ಆತನನ್ನು ಬೇರೆ ಬೇರೆ ನಾಮಗಳಲ್ಲಿ, ಹೆಸರುಗಳಲ್ಲಿ ಕರೀತಾರೆ. ಆದ್ದರಿಂದ ನಾನು ಧರ್ಮ ವಿರೋಧಿ ಅಲ್ಲ, ಆದರೆ ನಾನು ದೈವ ವಿರೋಧಿಯೂ ಅಲ್ಲ. ನಾನು ದೇವರನ್ನು ಯಾವ ಹೆಸರಿಂದ ಬೇಕಾದರೂ ಪೂಜಿಸ್ಬೋದು. ಅಲ್ಲ ಅನ್ಬಹುದು, ಶಿವ ಅನ್ಬಹುದು, ವಿಷ್ಣು ಅನ್ಬಹುದು, ರಾಮ ಅನ್ಬಹುದು, ಆಂಜನೇಯ ಅನ್ಬಹುದು. ಅದು ಅವರವರ ಭಾವಕ್ಕೆ, ಭಕ್ತಿಗೆ ಬಿಟ್ಟಿದ್ದು. ಅವರವರ ಭಾವ ಹೇಗಿದೆಯೋ, ಭಕ್ತಿ ಇದೆಯೋ ದೇವರನ್ನು. ಆದರೆ ಒಂದು ಪೂಜಾ ಸ್ಥಾನವನ್ನು ಕೆಡವಿ ಇನ್ನೊಂದು ಕಟ್ಟುವ ಇದೆ, ಅದು ವಿಜೃಂಭಿಸುವ ಮನಸ್ಥಿತಿ ಇದೆಯಲ್ಲ, ಅದು ಕೆಟ್ಟ ಮನಸ್ಥಿತಿ, ಅದು ಅಪಾಯಕಾರಿಯಾದ ಮನಸ್ಥಿತಿ. ಯಾಕೆಂದರೆ ನಾವು ದೇವಸ್ಥಾನಗಳಲ್ಲಿ ಅಲ್ಲಾನನ್ನು ನೋಡಬೇಕು ಅಲ್ವಾ, ಹಾಗೆಯೇ ಮಸೀದಿಗಳಲ್ಲಿ ರಾಮನನ್ನು ನೋಡಬೇಕು. ಅದು ಬದುಕು ಸ್ವಾಮಿ, ಅದು ಬದುಕು. ಆದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೋ ಸ್ಥಾವರವಾದದ್ದನ್ನು ಕೆಡವಿಬಿಟ್ಟು ಅಲ್ವಾ, ಅಲ್ಲಿ ಇನ್ಯಾವುದೋ ತಂದು ನಿಲ್ಲಿಸ್ತೀವಲ್ವಾ. ಯಾವತ್ತೂ ಕೂಡ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಬಸವಣ್ಣ ಹೇಳಿದ್ದಾರೆ. ನಾನು ಅದನ್ನು ನಂಬ್ತೀನಿ. ಎಸ್, ನಾವು ಜಂಗಮವರಾಗಬೇಕು, ನಮ್ಮ ನಂಬಿಕೆ ಜಂಗಮವಾಗಬೇಕು. ದೇವರನ್ನು ಎಲ್ಲೆಡೆ ನೋಡುವ ಮನಸ್ಥಿತಿ ಬೆಳಿಬೇಕೇ ಹೊರತು ನಾವು ಕೇವಲ ಯಾವುದೋ ಸ್ಥಾನದಲ್ಲಿ ಅಲ್ಲ. ಅಮೇರಿಕಾದಲ್ಲಿ ಏನೋ 5ಕ್ಕೆ ವರ್ಚುವಲ್ ಪೂಜೆ ಅದು ವಿಜೃಂಭಿಸುತ್ತೆ. ಅವತ್ತು ಏನೋ ಮಧ್ಯಾಹ್ನದ ಹೊತ್ತು ಗಂಟೆ ಹೊಡಿಬೇಕಂತೆ. ಗಂಟೆ ಹೊಡಿರಿ, ಜಾಗಟೆ ಬಡಿರಿ ಅಂತ ಕರೆ ನೀಡಿದ್ದಾರೆ. ಈ ದೇಶದ ಜನರು ಗಂಟೆ ಬಡಿಸಿ ಒಂದು ಕಡೆ ಜಾಗಟೆ ಹೊಡೆಸ್ತಾ ಇರಿ, ಇನ್ನೊಂದು ಕಡೆ ಏನು ಕರೋನಾ ಬಂದು ಹಸಿವಿಗಾಗಿ, ಹಸಿವಿನಿಂದ ಜನ ನೋವನ್ನು ಅನುಭವಿಸ್ತಿದ್ದಾರಲ್ಲ, ಅದನ್ನ ಮರೆಸುವ ಯತ್ನವನ್ನು ಮಾಡ್ತಾ ಇದ್ದೀರಿ. ಗಂಟೆ ಹೊಡೆಸಿ ಮರೆಯಲ್ಲ. ಹಸುವಿನ ಕೂಗು ನಿಮ್ಮನ್ನೆಲ್ಲ ನಾಶಪಡಿಸುತ್ತೆ ಅನ್ನೋದನ್ನು ಮರಿಬೇಡಿ. ಹಸಿವು ಯಾವತ್ತಿದ್ರೂ ಹಾಗೆ, ಹಸಿವು ಮನುಷ್ಯನ ಏನು ಬೇಕಾದರೂ ಮಾಡ್ಬೋದು. ಹಸಿವು ಪೂರೈಸಿದ ಮೇಲೆ ದೇವರು ಗಂಟೆ ಬಡಿಯೋದು. ಈಗ ಗಂಟೆ ಹೊಡಿಸ್ತಿದ್ದೀರಿ. ಗಂಟೆ ಹೊಡಿಸುವವರು ಏನಿದೆ ಅದು ಕೂಡ ನಿಮ್ಮ ಅಧಿಕಾರದ ಕೊನೆಯ ಗಂಟೆ ಆಗಬಹುದು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರದ ತುಂಬ